ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬಿಡದಿ ಈಗಲ್ಟನ್ ಗಾಲ್ಫ್ ಕ್ಲಬ್ಗೆ ಸಂಬಂಧಿಸಿದ ಭೂಮಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಇದೇ ನ್ಯಾಯಾಧೀಶರು ಸಚಿವ ಸಂಪುಟದ ನಿರ್ಧಾರ ಎತ್ತಿ ಹಿಡಿದಿದ್ದರು. ಅಂದು ಎಕರೆಗೆ 12 ಕೋಟಿ ದರ ನೀಡಿ ಎಕರೆಗೆ 2 ಕೋಟಿ ನೀಡುವುದು ಸೂಕ್ತವೇ ಪ್ರಶ್ನಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಯಾವುದೇ ಆಹಾರ ಪದಾರ್ಥಗಳ ಕೃತಕ ಉತ್ಪಾದನೆ ಮತ್ತು ಮಾರಾಟಕ್ಕೆ ಈಗಾಗಲೇ ನಮ್ಮ ಕಾನೂನಿನಲ್ಲಿ ನಿಷೇಧವಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಎಂಒಯುಗೆ ಸಹಿ ಹಾಕಿ ಹೋಗಿದ್ದರು. ನಂತರ ಬಂದ ಸರ್ಕಾರಗಳು ನೈಸ್ ಕಂಪನಿ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕಿ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮತ್ತು 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನು ನೋಡಿಲ್ಲ. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂಬುದು ಗೊತ್ತಿಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ವಾರ್ತೆಗಳ ವಿವರ. ಹಿಂದೆ ಈಗಲ್ಟನ್ ಗಾಲ್ಫ್ ಕ್ಲಬ್ಗೆ ಸಂಬಂಧಿಸಿದ ಭೂಮಿ ವಿಚಾರ ಪ್ರಕರಣದಲ್ಲಿ ತೀರ್ಪು ನೀಡಿದರು. ಆಗ ಸುಮಾರು 70 ಎಕರೆ ಸರ್ಕಾರಿ ಕರ ಭೂಮಿಗೆ ಎಕರೆಗೆ 12 ಕೋಟಿ ದರ ನಿಗದಿಪಡಿಸಲಾಗಿತ್ತು. ಒಟ್ಟು 938 ಕೋಟಿ ಪಾವತಿಸುವಂತೆ ಆಗಿನ ಸಚಿವ ಸಂಪುಟ ನಿರ್ಧರಿಸಿತ್ತು. ನಂತರ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಇದೇ ನ್ಯಾಯಾಧೀಶರು ಸಚಿವ ಸಂಪುಟದ ನಿರ್ಧಾರ ಎತ್ತಿ ಹಿಡಿದಿದ್ದರು. ಅಂದು ಎಕರೆಗೆ 12 ಕೋಟಿ ದರ ನೀಡಿ ಎಕರೆಗೆ 2 ಕೋಟಿ ನೀಡುವುದು ಸೂಕ್ತವೇ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದರು. ನ್ಯಾಯಾಧೀಶರು ಅವರ ಒಂದು ನೇತೃತ್ವದಲ್ಲಿ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ರಂಗನಾಥ್ ಅವರು, ಮತ್ತೊಬ್ಬ ನಿವೃತ್ತ ಹಿರಿಯ ಅಧಿಕಾರಿ ಉಮಾಶಂಕರ್ ಅಂತಕ್ಕಂಥವರು, ಮತ್ತೊಬ್ಬರು ಪ್ರಸನ್ನ ಕುಮಾರ್, ಈ 4 ಜನರ ಗಣ್ಯರ ನೇತೃತ್ವದಲ್ಲಿ ಒಂದು ಸಮಿತಿ ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಕೊಡಲಿಕ್ಕೆ ಈಗ ರಚನೆ ಮಾಡಿರ್ತಕ್ಕಂಥದ್ದೇನಿದೆ, ಬಹುಶಃ ನಾನು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಅವಧಿಯಲ್ಲಿ 2013-18 ಆ ಸಂದರ್ಭದಲ್ಲಿ ಇವರು ಸಹ ಮಂತ್ರಿಗಳಿದ್ದರು. ಬೆಂಗಳೂರು ದಕ್ಷಿಣ ಅಂತ ಈಗೇನು ಘೋಷಣೆ ಮಾಡಿದ್ದಾರೆ ಜಿಲ್ಲೆ ಅಂತ, ಆಗಿನ ರಾಮನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರು ಇದ್ದರು. ಇವತ್ತು ಆ ನಿವೃತ್ತ ನ್ಯಾಯಾಧೀಶರನ್ನ ಏನು ನೇಮಕ ಮಾಡಿದ್ದಾರೆ ವರದಿ ಕೊಡಲಿಕ್ಕೆ, ಅವರೇ ಬಹುಶಃ ಅವತ್ತಿನ ರಾಜ್ಯ ಸರ್ಕಾರದ ಒಂದು ತೀರ್ಮಾನ, ಈ ಒಂದು ಬಿಡದಿಯ ಹತ್ರ ಟೌನ್ಶಿಪ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಅದಕ್ಕೆ ಆಸುಪಾಸು ಸಮೀಪದಲ್ಲೇ ಇದ್ದಂಥ ಇದರ ಹೊಸೂರು ಗ್ರಾಮಕ್ಕೂ ಆ ಒಂದು ಈಗಲ್ ಟೌನ್ ಅಂತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಾಗಿದೆ ಅಲ್ಲಿಯವರೆಗೂ ಆ ಗಾಲ್ಫ್ ಕ್ಲಬ್ನ ವ್ಯಾಪ್ತಿ ಇದೆ. ಯಾವೊಂದು ಈಗಿನ ಟೌನ್ಶಿಪ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದರ ವ್ಯಾಪ್ತಿನಲ್ಲೇ ಇದೇನು ಬರ್ತಾ ಇತ್ತಾಗ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಆಗಿನ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ 70 ಎಕರೆ ಖರಾಬ್ ಭೂಮಿ ಅದು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಇದೆ ಅಂತ ಹೇಳಿ ಆ 70 ಎಕರೆ ಖರಾಬು ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ರಾಜಕಾರಣ ನಡೀತು. ನಂತರ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಈಗಿನ ಮುಖ್ಯಮಂತ್ರಿಗಳೇ ಭಾಳ ವಾದ ಮಾಡಿ ಅಧಿಕಾರಿಗಳನ್ನು ಕರೆಸಿ ಜಿಲ್ಲಾಧಿಕಾರಿಗಳನ್ನ ಅಲ್ಲಿ ಎಕರೆಗೆ 12.5 ಕೋಟಿ ರೂಪಾಯಿನ 10 ವರ್ಷದ ಹಿಂದೆ ಫಿಕ್ಸ್ ಮಾಡಿದ್ರು. ಎಕರೆಗೆ 12.5 ಕೋಟಿ ಅಂದರೆ 938-48 ಕೋಟಿ ಹಣ ಕಟ್ಟಬೇಕು 70 ಎಕರೆಗೆ ಅಂತಕ್ಕಂಥ ಸಚಿವ ಸಂಪುಟದ ನಿರ್ಧಾರ. ಆ ನಿರ್ಧಾರಕ್ಕೆ ಈ ಉಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಈಗಿನ ನಿವೃತ್ತ ನ್ಯಾಯಾಧೀಶರೇ ಆ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅಂತಕ್ಕಂಥ ತೀರ್ಪು ಬಂದಿದೆ.
ಈಗ ಆ ತೀರ್ಪನ್ನು ಕೊಟ್ಟಂಥ ನಿವೃತ್ತ ನ್ಯಾಯಾಧೀಶರನ್ನೇ ಅದೇ ವ್ಯಕ್ತಿಯನ್ನೇ ಈಗ ಈ ಒಂದು ಡೀಟೇಲ್ ರಿಪೋರ್ಟ್ ಕೊಡಿ ಅದರ ಬಗ್ಗೆ ಅಂತಕ್ಕಂಥ ಒಂದು ಟೌನ್ಶಿಪ್ನ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ನಾವೇನು ಮಾಡಬೇಕು ಅಂತ ಇದ್ದೇವೆ ಅಂತೇನು ಹೇಳಿದ್ದಾರೆ. ದೊಡ್ಡ ದೊಡ್ಡ ಉದ್ಯಾನವನಗಳು, ದೊಡ್ಡ ದೊಡ್ಡ ರಸ್ತೆಗಳು ಇದೆಲ್ಲ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಕೊಂಡಿದ್ದಾರೆ, ಅವರ ಧ್ವನಿಯಲ್ಲೇ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿ ಇಡೀ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇದು ಕ್ರೀಡಾಂಗಣಗಳು, ಆಸ್ಪತ್ರೆ, ದೊಡ್ಡ ರಸ್ತೆಗಳು, ಏನ ಸೆಂಟ್ರ್ಗಳು ಇದೆಲ್ಲ ಹೇಳಿದ್ದಾರೆ. ಎಷ್ಟು ಜನ ಬಿಡದಿ ಹತ್ರ ನಮಗೆ ಲ್ಯಾಂಡ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥವ್ರು. ಇಲ್ಲಿವರೆಗೂ ಬಿಡದಿ ಹತ್ರ ನಮಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಭೂಮಿ ಕೊಡಿ ಅಂತ ಯಾರೋ ಅರ್ಜಿ ಹಾಕಿದ್ದಾರೆ ಅನ್ನೋದು ನನ್ನ ಹತ್ರಂತೂ ಮಾಹಿತಿ ಇಲ್ಲ. ಈಗ ಅವತ್ತು ತೆಗೆದುಕೊಂಡ ಸಚಿವ ಸಂಪುಟದ ನಿರ್ಧಾರ 900 ಕೋಟಿ ಕಟ್ಟಲಿಕ್ಕೆ ಏನು ಹೇಳಿದ್ರು, ಯಾಕಂದರೆ 12 ಕೋಟಿ ಥರ ಅದು ಸರ್ಕಾರದ ಖರಾಬ್ ಭೂಮಿಗೆ. ಈಗ ರೈತರಿಗೆ ಇವರು ಘೋಷಣೆ ಮಾಡಿದ್ದಾರೆ, ಮೊದಲು 2 ಕೋಟಿ ಅಂದರು, ಈಗ 3 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ 3 ಕೋಟಿ ಅಂತ ಗೊತ್ತಿಲ್ಲ. ಜನಕ್ಕೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಕ್ಕಂಥದ್ದು. ಈಗ ಅವತ್ತು 12 ಕೋಟಿ ಸರ್ಕಾರ ನಿಗದಿ ಮಾಡಿದ್ದು ಸರಿ ಇದೆ ಅಂತ ತೀರ್ಪು ಕೊಟ್ಟಿರ್ತಕ್ಕಂಥ ಈಗಿನ ಆ ಒಂದು ಸಮಿತಿಯ ಒಂದು ಮುಖಂಡತ್ವ ಏನು ಕೊಟ್ಟಿದ್ದಾರೆ, ಆ ಸಮಿತಿಗೆ ಹೆಡ್ ಮಾಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವತ್ತು 12 ಕೋಟಿಗೆ ತೀರ್ಪೇನು ಬಂದಿದೆ ಇವರೇ ಕೊಟ್ಟಿದ್ದಾರೆ. ಈಗ ರೈತರಿಗೆ 2 ಕೋಟಿ ಕೊಡೋದು ಸೂಕ್ತವಾ? 12 ಕೋಟಿ ಕೊಡಬೇಕಲ್ಲ. ಈಗ ಅವತ್ತು 10 ವರ್ಷದಿಂದ ಆಗಿರೋದು, ಈಗ ಎಷ್ಟು ಕೊಡಬೇಕಾಗಿದ್ದಾರೆ? ಅದೇ ನ್ಯಾಯಾಧೀಶನೇ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ, ಅವ್ರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ನಾನು ಆ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಿಗೆ ಹೀಗಾಗಿದ್ರೆ ನೀವು ಅಲ್ಲಿ ಹೋಗಿ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಅವತ್ತು 12 ಕೋಟಿ ಫಿಕ್ಸ್ ಮಾಡಿದವರು, ಒಪ್ಪಿಗೆ ಕೊಟ್ಟವರು. ಪನ್ನೀರ್ ಸೇರಿದಂತೆ ಯಾವುದೇ ಆಹಾರ ಪದಾರ್ಥಗಳ ಕೃತಕ ಉತ್ಪಾದನೆ ಮತ್ತು ಮಾರಾಟಕ್ಕೆ ಈಗಾಗಲೇ ನಮ್ಮ ಕಾನೂನಿನಲ್ಲಿ ನಿಷೇಧವಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಕೃತಕ ಪನ್ನೀರ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ. ನೆರೆ ರಾಜ್ಯಗಳಿಂದಲೂ ಇಂತಹ ಕೃತಕ ಪನ್ನೀರ್ ರಾಜ್ಯಕ್ಕೆ ಸರಬರಾಜಾಗುವ ಸಾಧ್ಯತೆ ಇದೆ. ಗಡಿಭಾಗಗಳಲ್ಲಿ ಕಣ್ಣಿಡಲಾಗುವುದು. ಕೇವಲ ಪನ್ನೀರ್ ಮಾತ್ರವಲ್ಲ, ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದೊಡ್ಡುವ ಪ್ರತಿಯೊಂದು ಕೃತಕ ಹಾಗೂ ನಕಲಿ ಆಹಾರ ಪದಾರ್ಥಗಳ ವಿರುದ್ಧವೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಬ್ಯಾನ್ ಮಾಡುತ್ತೇವೆ ಎಂದು ಹೇಳಿದರು. ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಭಾಳ ಕಡಿಮೆ. ಎಲ್ಲಿ ಪನ್ನೀರಿಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೇ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SDs ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸರಿ, ಪನ್ನೀರ್ ಅಂತ ಹೇಳಿದರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ನೀವು ಆರೋಗ್ಯ ಸಚಿವರಾಗಿ ಟೆಸ್ಟಿಂಗ್ ಮಾಡೋ ಗೊತ್ತಾಗ್ತದೆ. ನೀವು ಆರೋಗ್ಯ ಸಚಿವರಾದ ನಂತರ ಇದು ದೊಡ್ಡ ಮಟ್ಟದಲ್ಲಿ ಈ ತರ ಎಲ್ಲ ಪರಿಶೀಲನೆ ಮಾಡೋದೆಲ್ಲ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಸಕಾರಾತ್ಮಕ ಬದಲಾವಣೆ ಆದರೂ ಇಷ್ಟು ದಿವಸಗಳಲ್ಲಿ ಕಂಡು ಬಂದಿದೆ, ಹೇಗೆ? ಇದು ಒಂದು ದಿವಸದಲ್ಲಿ ಆಗಲಿಕ್ಕೆ ಇದು ಆರ್ಟ್ ಆಪರೇಷನ್ ಮಾಡೋದಲ್ಲ. ಇದು ಅಂದ್ರೆ ಈಗ ಕೆಲವರಿಗೆ ರೈಡ್ ಮಾಡಿ ಇದು ಒಂದು ಆಗ್ತದ. ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಮಾತ್ರ. ಇದರ ಬದಲಾವಣೆ ಕಾಣಬೇಕಾದ್ರೆ ನಮಗೆ ಪಬ್ಲಿಕ್ ಸಪೋರ್ಟ್ ಅಷ್ಟು ಸಿಗಬೇಕು, ಜಾಗೃತಿ ವಹಿಸಬೇಕು ಅವರಿಗೆ. ನೀವು ಹೇಳಿದಾಗ ಈಗ ಒಂದು ಜಾಗೃತಿ ಇದೆ, ಹೋಟೆಲ್ಗೆ ಹೋಗಿ ಮುಂದೆ 2 ಸಾವಿರ ಆಚರಣೆ ಮಾಡ್ತಾರೆ. ಇನ್ನು 6 ತಿಂಗಳು ಹೋದರೆ ನೆನಪೇ ಇರುವುದಿಲ್ಲ.
ಅದು ಆಗೋದಿಲ್ಲ. ಅದು ಕಂಟಿನ್ಯೂಸ್ ಅಲ್ಲಿ ಆ ಒಂದು ವಿಚಾರ ಸಂಘ ಸಂಸ್ಥೆಯವರು ಇನ್ನಿತರು ಸೇರಿದಾಗ ನಮ್ಮ ಜೊತೆಲ್ಲೂ ಸೇರಿಕೊಳ್ಬೇಕು. ಯಾಕೆ ನಾನು ಜಂಕ್ ಫುಡ್ ಬ್ಯಾನ್ ಮಾಡಿದಾಗ ಬಹುತೇಕ ಅದನ್ನು ಸ್ವಾಗತಿಸು ಸರಿ ಅಂತೇಳಿ, ಕೆಲವರು ಅದು ಯಾವುದು ಜಂಕ್ ಅಲ್ಲ, ಇದನ್ನು ಹೇಗೆ ಜಂಕ್ ಹೇಳ್ತಾರೆ. ಅದಕ್ಕಾಗಿ ಪತ್ತೆ ಹೇಳಿದ್ರು ಇದು ಜಂಕ್ ಅಲ್ಲ ಅಂತೇಳಿ. 8 ತಿಂಗಳು 6 ತಿಂಗಳು ಇರ್ತಾರಲ್ಲ ಫುಡ್, ಚಿಕನ್ ಮತ್ತು ಬ್ರೆಡ್ಡನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಸಾಸ್ ತಂದು ಹಾಕಿ ಕೊಡ್ತಾರಲ್ಲ ಅದೆಲ್ಲ ಕೂಡ ಜಂಕ್. ಫ್ರೆಶ್ ಆಗಿ ಯಾವ ತಿಂತೇವೆ ಅದು ಜಂಕ್ ಅಲ್ಲ. ಅಜಿನೋಮೋಟೊ ಬ್ಯಾನ್ ಅಂತಲೇ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಅದು ಬೇರೆ ಯೂಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ. ಸೊ 100% ಕಲರ್ ಯಾವುದು ಕಲರ್ ಅಡಿಕ್ಟಿವ್ಸ್ ಇದೆ, ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರಲ್ಲ, ಆರ್ಟಿಫಿಷಿಯಲ್ ಕಲರ್ ಓಕೆ. ನಮ್ಮ ಈ ಆರ್ಟಿಫಿಷಿಯಲ್ ಕಲರ್ ಏನಿದೆ ಅದು ಕಂಪ್ಲೀಟ್ ಬ್ಯಾನ್ ಆಗಿದೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕೂಸು ನಿಜ. ಅವರು ಮುಖ್ಯಮಂತ್ರಿಯಾಗಿದ್ದಾಗ 18 ತಿಂಗಳ ಅವಧಿಯ MOUಗೆ ಸಹಿ ಹಾಕಿ ಹೋಗಿದ್ದರು. ಆದರೆ ನಂತರ ಬಂದ ಸರ್ಕಾರಗಳು ನೈಸ್ ಕಂಪನಿ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕಿ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿ ನೀಡುವಂತೆ ಚಿತಾವಣೆ ನಡೆಸಿ ರೈತರನ್ನು ಬೀದಿಗೆ ತಳ್ಳಿದ್ದೀರಿ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷ ಕಳೆದರೂ ಪರಿಹಾರ ದೊರೆತಿಲ್ಲ. ರೈತರ ಭೂಮಿ ಪಡೆದು ಎಲ್ಲೆಲ್ಲಿ ಜಂಟಿ ಯೋಜನೆ ಕೈಗೊಳ್ಳಲಾಗಿದೆ, ಎಲ್ಲೆಲ್ಲಿ ಭೂಮಿ ಮಾರಾಟ ಮಾಡಲಾಗಿದೆ ಎಂಬ ಸತ್ಯಾಂಶ ಸರ್ಕಾರದ ಮುಂದೆ ಇಲ್ಲವೇ? ಈ ವಿಚಾರದಲ್ಲಿ ಏಕೆ ಜಾಣ ಮೌನಕ್ಕೆ ಶರಣಾಗಿದ್ದೀರಿ ಎಂದು ಹೇಳಿದರು. ಇವತ್ತು ನೈಸ್ ರಸ್ತೆ ದೇವೇಗೌಡರ ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರ ಕೂಸೇ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರು ಅಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಉಜುರಿ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದಿದ್ದನ್ನು ಇವತ್ತು ಲೂಟಿ ಹೊಡೆಯುವಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಹೊಸದಾಗೇನು ಸೃಷ್ಟಿ ಮಾಡಿದ್ರಿ. ನೀವು ಮಂತ್ರಿ ಇದ್ದಾಗ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಮಾಡಿಕೊಟ್ರಿ. ಅದೆಲ್ಲದರ ಹಿನ್ನೆಲೆ ಇವತ್ತು ಎಲ್ಲ ಸರ್ಕಾರದ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಅಧಿಕಾರಿಗಳು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಚಿತಾವಣೆ ನಡೆಸಿ ಇವತ್ತು ರೈತರು ಬೀದಿಗೆ ಹಾಕಿದ್ದೀರಿ. ಅಲ್ಲಿ ನೈಸ್ನಲ್ಲಿ ಇವತ್ತೇನು 2 ಕೋಟಿ ಹೇಳ್ತಾ ಇದ್ದೀರಿ, ಅವತ್ತು ಆ ರೈತರು ಕೊಟ್ಟಂಥ ಭೂಮಿನ ಏನು ವಶಪಡಿಸ್ಕೊಂಡ್ರಿ. 20 ವರ್ಷ ಆದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಆ ರೈತನಿಗೆ. ಆ ರೈತನ ಭೂಮಿ ತಗೊಂಡು ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಭೂಮಿ ಮಾರ್ಟ್ಗೇಜ್ ಮಾಡಿದ್ದೀರಿ, ರೈತರ ಭೂಮಿನ ಎಲ್ಲೆಲ್ಲಿ ಮಾರಾಟ ಮಾಡ್ಕೊಂಡಿದ್ದೀರಿ. ಇದರ ಸತ್ಯಾಂಶಗಳು ನಿಮ್ಮ ಮುಂದೆ ಇಲ್ವಾ? ಸರ್ಕಾರದ ಮುಂದೆ ಯಾತಕ್ಕೆ ಜಾನಮೌನಕ್ಕೆ ಒಳಗಾಗಿದ್ದೀರಿ? ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಂತಿಮವಾಗಿ ಅದೇನು ಒಂದು 150-200 ಕೇಸ್ ಇದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಂಪ್ನಿ ಕೆಲಸ ಮಾಡೋದು ಬಿಟ್ಟು ದಿನ ಕೋರ್ಟ್ನಲ್ಲಿ ಸರ್ಕಾರನ ಎಳೆದು ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ನೀವೆಲ್ಲ ಸೇರೇ ನಡೆಸಿದ್ದೀರಿ. ಸರ್ಕಾರದ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ ನೀವ್ಯಾರನ್ನು. ನಾಡಿನ ಜನತೆ ರೈತರು ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರ ಜೊತೆ ಸೇರಿ ಏನೇನು ಮಾಡಿದ್ರಿ? ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಈ ಯೋಜನೆ ಹೆಸರಿನಲ್ಲಿ ಏನು ಲೂಟಿ ಆಗಿದೆ, ಟೋಲ್ನ ಇವತ್ತು ನಿರ್ಮಾಣ ಮಾಡಾಗೇ ಇಲ್ಲ. ಅವನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟು ಟೋಲ್ನಲ್ಲಿ ಇಷ್ಟ ಬಂದಾಗೆ ಅವನು ವರ್ಷಕ್ಕೆ ರೇಟನ್ನು ರೈಸ್ ಮಾಡಿದ್ದಾನೆ. ಸರ್ಕಾರದ ಪರ್ಮಿಷನ್ ತಗೊಳ್ಳಿಲ್ಲ. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ ಆ ಟೋಲನ್ನು ಇಲ್ಲೀಗಲ್ಲಾಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ, ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ ಇದರಲ್ಲಿ.
30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನು ನೋಡಿಲ್ಲ. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂಬುದು ಗೊತ್ತಿಲ್ಲ. ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ಪಟ್ಟಿಯಲ್ಲಿ ಮಾಡಲಾಗಿರುವ ಬದಲಾವಣೆಗಳನ್ನು ಕೂಡಲೇ ಸರಿಪಡಿಸಬೇಕು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೋ ನೀವು ಗೊತ್ತಿಲ್ಲ. ವಿಜಯ್ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದರೋ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ಇದೇನು ಕಾನೂನು ಪಾಲನೆ ಇಲ್ವೇ ಇಲ್ಲ. ಏನೋ ತಿಳ್ಕೊಂಡ್ಬಿಟ್ಟು ಶಾಶ್ವತವಾಗಿ ಕಾಂಗ್ರೆಸ್ ಇರ್ತದೆ ಅಂತ ತಿಳ್ಕೊಂಡವ್ರು ಈ ಜಿಲ್ಲಾಧಿಕಾರಿ. ನಾನೇನೋ ಪೊಲೀಸ್ ಇಳ್ಕೊಂಡು ನಮ್ಮ ದಬ್ಬಾಳಿಕೆ ಮಾಡ್ತೀವಿ ಅಂದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ದಬ್ಬಾಳಿಕೆ ಮಾಡಕ್ ಹೋದ್ರೆ ಅದು ಜಿಲ್ಲಾಧಿಕಾರಿಗಳೇ ನೇರವಾಗಿ ಹೊಣೆ ಹಾಕ್ತಾರೆ. ಇದನ್ನೇನಿದೆ, ಯಾವ ಕಾರಣದಿಂದ ಒಬ್ಬ ತಾಲೂಕ್ ದಂಡಾಧಿಕಾರಿಗಳು ಕಳಿಸಿದ್ನ ಯಾವ ಆಧಾರದ ಮೇಲೆ ಬದಲಾವಣೆ ಮಾಡಿದ್ರಿ? ಯಾವ ಆಧಾರದ ಮೇಲೆ ತಾಲೂಕ್ ದಂಡಾಧಿಕಾರಿ ಕಳಿಸಿದ್ರು? ಒಂದ್ ಪಂಚಾಯತಿಗೆ 13 ಸೀಟ್ ಇದ್ರೆ 11 ಚೇಂಜ್ ಮಾಡೋದ? ಯಾವ ಬೇಸಿಕಲ್ಲಿ ಕೊಟ್ಟವ್ರೆ? ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ. ಇದನ್ನ ಜಿಲ್ಲಾಧಿಕಾರಿಗಳು ಸರಿಪಡಿಸ್ಕೊಂಡು ಹೋದ್ರೆ ನಾಳೆ ದಿವಸ ಅವ್ರು ಇಲ್ಲೇ ಇನ್ನೂ 1 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಇರೋರಿಗೆ ಇರಲಿ. ಆಮೇಲೆ ನೋಡೋಣ 2028ಕ್ಕೆ ಏನಾಗುತ್ತೆ ನೋಡೋಣ. ಇದೇನು ಇವತ್ತೇ ಬಿಡ್ತೀವಿ ಅಂತ ತಿಳ್ಕೊಬೇಡಿ. ಈಗ ಕೆಲವರು ಅಧಿಕಾರಿಗಳು ಯಾವ ಮಟ್ಟಕ್ಕಾಗುತ್ತೆ ಅದನ್ನ ಟೈಮ್ ಬಂದಾಗ ಹೇಳ್ತೀನಿ ನಾನು. ಆರೋಗ್ಯ ಉಪಕೇಂದ್ರ ಕಟ್ಟಡಗಳಿಗೆ ಗ್ರಾಮಸ್ಥರು ನಿವೇಶನವನ್ನು ದಾನ ನೀಡಲು ಮುಂದಾದರೂ ತಾಲೂಕು ಆರೋಗ್ಯ ಅಧಿಕಾರಿ ಭೂಮಿ ಮಾಲೀಕರಿಂದ ಇಲಾಖೆ ಹೆಸರಿಗೆ ನೋಂದಾಯಿಸಿಕೊಳ್ಳಲು ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಡಿಎಚ್ಒ ಡಾಕ್ಟರ್ ಯುವರಾಜ್ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾಜಿ ಸಚಿವರು ಅರಕಲಗೂಡು ತಾಲೂಕಿಗೆ 23 ಆರೋಗ್ಯ ಉಪಕೇಂದ್ರಗಳು ಮಂಜೂರುಗೊಂಡಿದೆ. ಆದರೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಗುತ್ತಿಗೆದಾರರಿಗೆ ನಿವೇಶನ ಜಾಗದ ದಾಖಲೆಗಳನ್ನು ಹಸ್ತಾಂತರಿಸದೆ ವಿಳಂಬ ತೋರುತ್ತಿರುವುದು ಹಾಗೂ ಹಲವು ಗ್ರಾಮಗಳಲ್ಲಿ ಸರ್ಕಾರಿ ಜಾಗವಿಲ್ಲದ ಕಾರಣ ಗ್ರಾಮಸ್ಥರೇ ತಮ್ಮ ಸ್ವಂತ ಜಾಗವನ್ನು ದಾನವಾಗಿ ನೀಡಲು ಮುಂದಾಗಿದ್ದರೂ ಟಿಎಚ್ಒ ನಿರ್ಲಕ್ಷ್ಯ ತೋರುತ್ತಿರುತ್ತಾರೆ ಎಂದು ಶಾಸಕರು ಗಂಭೀರ ಆರೋಪ ಮಾಡಿದ್ದು, ಗುತ್ತಿಗೆದಾರರಿಂದ ಲಂಚ ಪಡೆಯಲು ಈ ರೀತಿ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಏರುಧ್ವನಿಯಲ್ಲೇ ಡಿಎಚ್ಒ ಯುವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಅದಕ್ಕೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಎಲ್ಲ ಮಾಡ್ತಾರೆ. ಆಮೇಲೆ ನಿಮ್ಮ ಜವಾಬ್ದಾರಿ ಏನು? ನೀವು ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾವು PDO ಆಗಲಿ ಇವರೆಲ್ಲ ಕೊಟ್ಟಿರ್ತಾರೆ, ಮಾಡಿರ್ತಾರೆ. ನಿಮ್ THO ಕೆಲಸ ಏನ್ಸದ? ಯಾತಕ್ಕೆ ನಿಲ್ಲಿಸ್ಬೇಕು? ಕಾರಣ ಏನು? ನಿಮ್ಗೆ ಬಿಲ್ಡಿಂಗ್ ಕಟ್ಬಿಡಿ ಹೇಳಕ್ಕೆ ನಿಮ್ ಅಧಿಕಾರ ಏನಿದೆ ಅದು ಕೊಡು ನೋಡೋಣ ಒಂಚೂರು. ಅಂದ್ರೆ ಯಾವ ಉಪಕೇಂದ್ರಕ್ಕೆ ಅದು ಸ್ಯಾಂಕ್ಷನ್ ಆಗಿದೆ ಆ ಉಪಕೇಂದ್ರದಲ್ಲಿ ತೆಗೆಸ್ಕೊಂಡು ನೋಡಿಸ್ಬೇಕೇನೋ ಸರ್ ಅದನ್ನ ಮಾಡ್ತಾರೆ. ಅದನ್ನ ಇನ್ ಕೇಸ್ ಅದನ್ನ ಇವರು ಮೆಡಿಕಲ್ ಆಫೀಸರ್ ಹೆಸರಿಗೆ ಇದಾಗಿರೋದು ಸರ್, ಕೊಡ್ಬೇಕು, ಹ್ಯಾಂಡ್ ಓವರ್ ಮಾಡ್ಬೇಕು. ಅದನ್ನೆಲ್ಲಾನು ಮಾಡಿರ್ತೀವಪ್ಪ. ಅದೇನು ನಮ್ಮ ಹೆಸರು ಮಾಡ್ಕೊಳಕ್ ಆಗಲ್ಲ, ಡಾಕ್ಟರ್ ಹೆಸರಿಗೆ ಮಾಡಿರ್ತಾರೆ. ಅಪ್ಪ ಅದನ್ನ ಹ್ಯಾಂಡ್ ಓವರ್ ಮಾಡಕ್ಕೆ ನಿಮ್ DHO ಏನಿದೆ ಲಂಚ ಕೇಳಕ? ಮತ್ತೆ ಯಾಕೆ ಕೊಡಲ್ಲ? ಯಾಕೆ ಕೊಟ್ಟಿಲ್ಲ? ಯಾಕೆ ಒಂದು ನೋಟಿಸ್ ಕೊಡು. ಯಾಕೆ ಕೊಟ್ಟಿಲ್ಲ? ಎಷ್ಟು ಕೊಟ್ಟಿದ್ದಾರೆ? ಒಟ್ಟು ಇರೋದ್ರಲ್ಲಿ ಎಷ್ಟು ಕೊಟ್ಟಿದ್ದೀರಾ ನೀವು? ಬರೀ ನೀವು ಮುಂದೆ ಒಂದು ಇದನ್ನ ಇಟ್ಕೊಂಡು ಮುಂದೆ ದಬ್ಬಾಳಿಕೆ ಮಾಡ್ತೀರಾ ನೀವು? ಮಿಕ್ಕಿದ ಕೊಟ್ಟಿಲ್ಲ? ಬಂದ್ ನೋಡಿಲ್ವಾ ನಿಮ್ಗೆ? ನಿಮ್ ಕೈ ಬಿಸಿ ಮಾಡ್ಬೇಕೇನಪ್ಪ? ಯಾರು ಜಾನಪತ್ರ? ಹೌದು, ಜಾನಪತ್ರ ಯಾರು ಮಾಡಿಸ್ಕೋಬೇಕು? ದನ ಕಾಯ್ತೀರ ನೀನು? ನಿನ್ ಜವಾಬ್ದಾರಿ ಮೇಲೆ ಮಾಡಿಸ್ಕೊಳ್ಬೇಕಾದನ? ಯಾವನೊಬ್ಬ ರೈತ ಕೊಡ್ತೀನಿ ಅಂತ ಬಂದ್ರೆ ಮಾಡಿಸ್ಕೋಬೇಕಾದನ ಯಾರು? ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ರುದ್ರಪಟ್ಟಣ ಒಂದಿದೆ. ಯಾಕೆ ಏನಾಗಿದೆ ರುದ್ರಪಟ್ಟಣದಲ್ಲಿ? ಏನಪ್ಪಾ? ಏನಾಗಿದೆ? ಪ್ರೈವೇಟ್ ಲೈನ್ ಕೊಡ್ತೀನಿ ಅಂತ ಮುಂದಕ್ಕೆ ಬಂದಿಲ್ವಾ? ರಿಜಿಸ್ಟ್ರೇಷನ್ ಆಗಿದೆ, ಸಸ್ಪೆಂಡ್ ಮಾಡ್ಸೋದ ನಿನ್ನ? ರಿಜಿಸ್ಟ್ರೇಷನ್ ಹಾಕಿದ್ರೆ ನೀನ್ ಸಸ್ಪೆಂಡ್ ಮಾಡ್ಸೋದೇನೆಯ? ರಿಜಿಸ್ಟ್ರೇಷನ್ ಹಾಕಿ ನೀನ್ ಸಸ್ಪೆಂಡ್ ಮಾಡ್ಸೋದೇನೆಯ? ಹೆಂಗೆ ಎಮ್ಮೆ ಇದ್ದಂಗೆ ಇದೆಯಾ? ನಾಚಿಕಾಗಲ್ಲ ನಿನ್ಗೆ? ಶಾಪ್ ಹಾಕಲ್ವೇನೆ? ಸರ್ಕಾರ ದುಡ್ಡು 65 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕೆಲ್ಸಕ್ಕೆ, ಹಿಂದೆ ಮುಂದೆ ನೋಡ್ತಿರಲ್ಲ ನೀವು. ಏನ್ ನಿನ್ ಮನೆ ಆಸ್ತಿ ಅದು?
ಈ ವೇಳೆ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ರವಿಕುಮಾರ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಕಂದಾಯ ಇಲಾಖೆ ಅಧಿಕಾರಿ ಹಾಜರಿದ್ದರು. ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಇಬ್ಬರು ಸರ್ವೆ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಸರ್ವೇಯರ್ ದೊರೆರಾಜ್ ರಂಗನಾಥ್ ಅಧಿಕಾರಿಗಳು ನಗರದ ಹೊರವಲಯದ ಇಂದಾವರ ಗ್ರಾಮದ ಧರ್ಣೇಶ್ ಅವರ ಕೃಷಿ ಜಮೀನು ಸರ್ವೆಗಾಗಿ 10 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಇದರಿಂದ ನೊಂದು ರೈತ ಲೋಕಾಯುಕ್ತ ಕಚೇರಿಯಲ್ಲಿ ದೂರು ನೀಡಿದರು. ಮುಂಗಡವಾಗಿ 2 ಲಕ್ಷ ರೂಪಾಯಿ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅಧಿಕಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಘಟನೆ ಸಂಬಂಧ ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಶಾಸಕರು ತೆರಳಿ ಅನುದಾನ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ತರಬೇಕೇ ಹೊರತು ಬೇರೆ ಉದ್ದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆಯೇ ಎಂಬುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು ಎಂದು ಮಾಜಿ ಸಚಿವ ವಿ ಶಿವರಾಮ್ ಹೇಳಿದರು. ಎಲ್ಲ ಮಂತ್ರಿಗಳು ಜೋಗಲೆ ಅವರೇ. ಶಿವಕುಮಾರ್ ಯಾವಾಗ ಬೇಕು ಅಪಾಯಿಂಟ್ಮೆಂಟ್ ಅಂತಾರೆ. ಅವರು ರಿಯಲ್ ಎಸ್ಟೇಟ್ ಅಥವಾ ಯೋಜನೆ ಮಂಜೂರಾತಿ ಮಾಡ್ತಾರೆ. ಜಾರ್ಜ್ ನಾನು ಹೇಳ್ದಂಗೆ ಅಂತ ನಾನು ಹೇಳಿದೆ, ಅವ್ರ ಮನೆ ರೈತರಿಗೆ ಹೇಳ್ತಾರೆ. ಅದಲ್ಲ, ಇದೆಯಲ್ಲ, ಇದು ನಿಜವಾಗೂ ಬೇಲೂರಿನ ತಾಲೂಕು ಕ್ಷೇತ್ರದ ಜನ 8 ಪಂಚಾಯಿತಿಯಲ್ಲಿ ಇವತ್ತು ನೆನಕೋತಾರೆ. ಅಂದ್ರೆ ಶಾಶ್ವತವಾದಂತ ಒಂದು ಯೋಜನೆ. ಇದ್ರ ಬಗ್ಗೆ ಕ್ರಮ ಸುಮ್ಮನೆ ಈಗ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಈಗ ಕೇಳಿದೆ ನಾನು, ನಿಮ್ಮ ಹೆಬ್ಬಾಳಕ್ಕೆ ಬಂದಿದ್ರು, ಆ ಪಂಚಾಯತಿ ಮೇಲೆ ಒಂದು ಬಿಲ್ಡಿಂಗು, ಅದಕ್ಕೆ ನೆನ್ಕೊಂಡು ತಂದೆ. ಏನಾಗಿದೆ? ಏನ್ ಜನಕ್ಕೆ ಕಣ್ಣೋರ್ಸಕ್ಕೆ ಆಸ್ತಾರ? ಏನಾದ್ರೂ ಒಂದು ಆಗಿರ್ಬೇಕಲ್ವಾ? ಹೌದಲ್ವ? ಈಗ ನಾನು ಜನ ಒತ್ತಾಯ ಮಾಡ್ತೀನಿ, ಜನಾನೇ ಎಚ್ಚೆತ್ತು ಈ ಯೋಜನೆಗೆ ಬಲವಾಗಿ ಶಾಸಕರನ್ನ ಮಾಡಿ ಅಂತಾನೆ ಕೇಳಬೇಕು. ಆಗಲಿಲ್ಲ ಅಂತ ಹೇಳಿ ನಾ ಮಾಡ. ನಾನು ಸವಾಲ ಸ್ವೀಕರಿಸಕ್ಕೆ ಹೇಳಿದ್ದೀನಿ. ಯಾಕೆ ಅಂದ್ರೆ ಶಾಸಕರು ನಮ್ಮ ಕೆಲವರು ಮಾತಾಡ್ತಾರೆ, ಶಾಸಕರು ಕೆಲಸ ಮಾಡೋಕೆ ಅಡ್ಡಿ ಮಾಡ್ತಾರೆ. ಶಿವರಾಮು ಇವೆಲ್ಲ ಅಡ್ಡಿ ಮಾಡ್ದಂಗ ಕೆಲಸ ಮಾಡ್ತಾರೆ. ಕೆವಿ ಕೆಲಸ ಮಾಡಿದ್ರೆ ಅಡ್ಡಿ ಮಾಡ್ದಂಗ, ಕಂದಾಯ ಗ್ರಾಮಗಳನ್ನ ಮಾಡಿದ್ರೆ ಅಡ್ಡಿ ಮಾಡ್ದಂಗ. ಯಾಕೆ ಮಾಡಲ್ಲ ಇದನ್ನ ಕೇಳೋದವ್ರು? 8 ಪಂಚಾಯತ್ ದಂಗೆ ಇರ್ತಾರೆ. ಹೇಳ್ತಾ ಇದ್ದೀನಿ, ಇನ್ನ 1 ವರ್ಷ 8 ತಿಂಗಳು 9 ತಿಂಗಳ ಚುನಾವಣೆ. ಇದನ್ನು ಮಾಡದೆ ಹೋದ್ರೆ ಬಹಿರಂಗ ಎಲ್ಲಾ ಸಭೆಯಲ್ಲೂ ಭಾಷಣ ಮಾಡಿದ್ದೀರಾ. ಜನಕ್ಕೆ ಕೇಳಕ್ ಹಕ್ಕಿದೆ ಇಲ್ವೋ? ಓಟ್ ಕೊಟ್ಟವ್ರ ಇಲ್ವೋ? ಸೋತದ್ದು ನಂಗೂ ಓಟ್ ಕೊಟ್ಟ.
ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಲ್ಲಿಲ್ಲ, ನಾನು ಮಲಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ ಕುಮಾರ್, ಬೆಕ್ಕೋಡು ಹೋಬಳಿ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ, ಕಾಂಗ್ರೆಸ್ ಮುಖಂಡರಾದ ನಾಗೇಶ್, ರಘು ಹಾಜರಿದ್ದರು. ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಕ್ಷೇತ್ರಗಳಿಗೆ ನಿಗದಿಪಡಿಸಿರುವ ಮೀಸಲಾತಿ ಅಧಿಸೂಚನೆ ರದ್ದುಪಡಿಸಲು ಆಗ್ರಹಿಸಿ ಆಗಸ್ಟ್ 24ರಂದು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸುವುದಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ತಿಳಿಸಿದರು. ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದ್ದಾರೆ. ಆ ಮೀಸಲಾತಿಯಲ್ಲಿ ಏನು ಕೆಲವೊಂದು ಎಲ್ಲ ಸಮುದಾಯಗಳಿಗೆ ಏನು ಅವಕಾಶವನ್ನು ಕೊಡಬೇಕಾಗಿತ್ತೋ ಅವಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆಂದರೆ RDPR ಸೂಚನೆಯಂತೆ ಯಾವುದಕ್ಕೆ ಯಾವ್ಯಾವ್ದು ಸಮುದಾಯ ಅಲ್ಲಿ ಜಾಸ್ತಿ ಇದೆ ಆ ಸಮುದಾಯಗಳಿಗೆ ಯಾವುದೇ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ಸಾಮಾನ್ಯ ವರ್ಗ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಯಾವ್ಯಾವ ಸಮುದಾಯದವರಲ್ಲಿ ಜಾಸ್ತಿ ಇದ್ದಾರೋ ಅವರಿಗೆ ಅಲ್ಲಿ ನೋಡಿ ಮೀಸಲಾತಿಯನ್ನು ಕೊಡಬೇಕಾಯಿತು. ಅದನ್ನು ಮಾಡ್ದಲೇ ಹಾಸನ ತಾಲೂಕು ತಹಸೀಲ್ದಾರ್ರವರು ಅವ್ರ ಮನಸಾ ಇಚ್ಛೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವರು ಮೀಸಲಾತಿಯನ್ನು ಗ್ರಾಮ ಪಂಚಾಯಿತಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವಾಗ ಒಂದೊಂದು ಸರಿ 2-3 ಸರಿ ಬಂದಿರತಕ್ಕಂಥ ಮೀಸಲಾತಿಯನ್ನೇ ಕೊಟ್ಟು ಮೀಸಲಾತಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡದೆ ಅವರು ಕೂಡ ಸಾಮಾನ್ಯ ವರ್ಗಕ್ಕಿರ್ಬೋದು, ಅನುಸೂಚಿತ ಜಾತಿ ಪಂಗಡಗಳಿಗಿರ್ಬೋದು, ಹಿಂದುಳಿದ ಸಮುದಾಯಕ್ಕಿರ್ಬೋದು, ಅವಕ್ಕೆ ಅನ್ಯಾಯ ಆಗೋ ರೀತಿ ಆ ಚುನಾವಣಾ ಮೀಸಲಾತಿಯನ್ನು ಅನ್ಯಾಯ ಆಗೋ ರೀತಿ ಅವರು ಕೂಡ ಅದೇ ಇದನ್ನು ಪ್ರಕಟ ಮಾಡಿದ್ದಾರೆ. 18ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ತಹಸೀಲ್ದಾರರು ಕೂಡ ಇದೇ ರೀತಿ ಮಾಡಿದ್ದಾರೆ. ಅದರಿಂದ ನಾವು ಏನು ಇಲ್ಲಿ ಕೇಳೋದೇನಪ್ಪ ಅಂದರೆ ಯಾವುದೇ ಸಮುದಾಯಕ್ಕೆ ನಾವು ಇದು ಮಾಡ್ತಾಯಿಲ್ಲ. ಆ ಸಮುದಾಯ ಎಲ್ಲಿ ಜಾಸ್ತಿ ಇರುತ್ತೆ ಆ ಸಮುದಾಯಕ್ಕೆ ಅಲ್ಲಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದೇ ಮೀಸಲಾತಿ ಉದ್ದೇಶ. ಸರ್ಕಾರ ಮೀಸಲಾತಿಯನ್ನು ಯಾಕೆ ತಂದಿದಪ್ಪ ಅಂದರೆ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಎಲ್ಲ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೀಸಲಾತಿಯನ್ನು ತಂದಿದೆ. ಆದರೆ ಈಗ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಗದಿ ಮಾಡಿರ್ತಕ್ಕಂಥ ಮೀಸಲಾತಿ ಅದು ಏನು RDPR ಇದೆ ಅದರ ಮಾರ್ಗಸೂಚಿಯಂತೆ ಇಲ್ಲ. ಅವರ ಮನಸಾ ಇಚ್ಛೆ ರಾಜಕೀಯ ಒತ್ತಡಕ್ಕೆ ಸಿಲುಕಿ ಈ ಒಂದು ಮೀಸಲಾತಿಯನ್ನು ಮಾಡಿದ್ದಾರೆ. ಅದರಿಂದ ಈ ಮೀಸಲಾತಿಯನ್ನು ರದ್ದು ಮಾಡಿ ಸಾರ್ವಜನಿಕವಾಗಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂಥ ರೀತಿ ಮೀಸಲಾತಿಯನ್ನು ನಿಗದಿಪಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ HDCC ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ಮಂಜೇಗೌಡ, ಶಿವಣ್ಣ, ಬಿದಿರೆಕೆರೆ ಜಯರಾಮ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಜ್ಯದಲ್ಲಿ ಅಕ್ರಮ ವಲಸಿಗರ ನಿಯಂತ್ರಣ, ಅಕ್ರಮ ಗೋ ಸಾಗಾಟ ಹಾಗೂ ಗೋಹತ್ಯೆ ತಡೆಗೆ ಸರ್ಕಾರ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ವಿಚಾರಗಳಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಶ್ರೀರಾಮ ಸೇನೆ ವತಿಯಿಂದ ರಾಜ್ಯಾದ್ಯಂತ ಹಂತವಾಗಿ ಹೋರಾಟ ರೂಪಿಸಲಾಗುವುದು ಎಂದು ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ಸುಂದರೇಶ್ ಗೌಡ ಎಚ್ಚರಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಾಂಗ್ಲಾದಲ್ಲಿ ಇರುವಂಥದ್ದು ಒಂದು ರಿಪೋರ್ಟ್ ಬಂದಿದೆ. ಅದನ್ನು ನಿರಂತರವಾಗಿ ಈಗ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಂಗ್ಲಾದವರನ್ನು ನಮ್ಮ ಜಿಲ್ಲೆಯಿಂದ ಓಡಿಸಬೇಕು. ಇವತ್ತು ಗೃಹ ಮಂತ್ರಿಗಳು ಕೇವಲ RSS ಮತ್ತು ಹಿಂದೂ ಸಂಘಟನೆಗಳ ವಿಚಾರವನ್ನು ಮಾತಾಡೋದು ಹೊರತುಪಡಿಸಿದರೆ ಬಾಂಗ್ಲಾದವರ ವಿಚಾರವನ್ನು ಎತ್ತೋದಕ್ಕೆ ಗೃಹ ಮಂತ್ರಿಗಳಿಗೆ ಭಯ ಆಗ್ತಿದೆ. ನನಗೆ ಯಾಕೋ ಡೌಟ್ ಆಗ್ತಿದೆ, ಎಲ್ಲೋ ಒಂದು ಕಡೆ ಅವರಿಗೆ ಬಾಂಗ್ಲಾದವರಿಂದ ಏನಾದರೂ ಬೆದರಿಕೆ ಬರ್ತಾ ಇದೆ ಈ ಸರ್ಕಾರಕ್ಕೆ, ಅಥವಾ ಬಾಂಗ್ಲಾದೇಶದಿಂದ ಇವರಿಗೇನಾದರೂ ಈ ಸರ್ಕಾರ ನಡೆಸೋದಕ್ಕೆ ಏನಾದರೂ ಸಂಪನ್ಮೂಲ ಬರ್ತಾ ಇದೆಯಾ, ಇಲ್ಲ ಬಾಂಗ್ಲಾದೇಶದವರ ವೋಟರ್ ID ಮಾಡಿಕೊಂಡು ಏನಾದರೂ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಕಾಂಗ್ರೆಸ್ ಪಕ್ಷದವರ ಮೇಲೆ ಸಂಶಯ ಬರ್ತಾ ಇದೆ. ಅದನ್ನು ಕೂಡ BJPಯವರು ಕೂಡ ಅದನ್ನು ವಿರೋಧಿಸೋದಕ್ಕೆ ವಿಫಲ ಆಗಿರೋದಿದೆಯಲ್ಲ, ಅದಂತೂ ಈ ನಮ್ಮ ರಾಜ್ಯದ ದುರಂತಕರ ಅಂತ ವಿಷಯಗಳು ಆಗಿದೆ. ಇಷ್ಟೆಲ್ಲ ಮಾಹಿತಿಗಳಿದ್ದು ಬಾಂಗ್ಲಾದವರು ಇದ್ದಾರೆ ಅಂತ ಗೊತ್ತಾಗಿದೆ, ಗೋಹಂತಕರು ಡೈಲಿ ಹಸುಗಳನ್ನ ಹಿಡಿಯೋದು ಗೊತ್ತಾಗ್ತದೆ. ಆದರೆ ಇದ್ರ ವಿರುದ್ಧ ವಿರೋಧ ಪಕ್ಷದವರು ಕೂಡ ಹೋರಾಟ ಮಾಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಈ ರಾಜಕಾರಣಿಗಳು ವಲಸೆ ಬಾಂಗ್ಲಾದವರು ಮತ್ತು ಈ ಗೋ ಹಂತಕರನ್ನು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಸಂಶಯಗಳು ಶ್ರೀರಾಮ ಸೇನೆ ಸಂಘಟನೆ ಆಗಿರ್ಬೋದು, ಇನ್ನು ಅನೇಕ ಹಿಂದೂ ಸಂಘಟನೆಗಳಿಗೆ ಇದೊಂದು ತೊಡಕು ಉಂಟಾಗಿದೆ. ಆ ವಿಚಾರವಾಗಿ ಅಧಿಕಾರ ಕೊಟ್ಟಾಯಿತು, BJPಯವರಿಗೆ ನಿಮಗೂ ಅಧಿಕಾರ ಕೊಟ್ಟಾಯಿತು, ಕಾಂಗ್ರೆಸ್ ಅವರಿಗೆ ಅಧಿಕಾರ ಕೊಟ್ಟಾಯಿತು, ಟೋಟಲಿ ಇಲ್ಲಿ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಇದನ್ನ ಈಗ ಸಂಘಟನಾತ್ಮಕ ವಿಚಾರವಾಗಿ ನಾವು ಸಂಘಟನೆಯವರು ಈ ಹೋರಾಟವನ್ನು ತಗೊಳ್ಳುವಂಥ ಅನಿವಾರ್ಯತೆ ಇದೆ. ಇವತ್ತು ಪೊಲೀಸ್ ಇಲಾಖೆ
ಸರ್ಕಾರದಿಂದ ಸಂಬಳವನ್ನು ತೆಗೆದಂಥ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಹಸುಗಳು ಸಿಗ್ತಾ ಇಲ್ಲ. ಆದರೆ ಹಿಂದೂ ಸಂಘಟನೆಗಳಿಗೆ ಮಾಹಿತಿ ಬರ್ತಿದೆ ಅಂದರೆ ಈ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಏನೋ ಸತ್ತೋಗಿದೆಯಾ? ಪತ್ರಿಕಾಗೋಷ್ಠಿಯಲ್ಲಿ ಜಾನಕಿರಿ ಹೇಮಂತ್, ಧರ್ಮನಾಯಕ್, ಪ್ರತಿಮಾ ಹಾಸನ್, ಜಗದೀಶ್, ಮಹೇಶ್, ಅಮಿತ್, ಅರುಣ್, ಗಿರೀಶ್, ದರ್ಶನ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಈಗಲ್ಟನ್ ಗಾಲ್ಫ್ ಕ್ಲಬ್ಗೆ ಸಂಬಂಧಿಸಿದ ಭೂಮಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಇದೇ ನ್ಯಾಯಾಧೀಶರು ಸಚಿವ ಸಂಪುಟದ ನಿರ್ಧಾರ ಎತ್ತಿ ಹಿಡಿದಿದ್ದರು. ಅಂದು ಎಕರೆಗೆ 12 ಕೋಟಿ ದರ ನೀಡಿ ಎಕರೆಗೆ 2 ಕೋಟಿ ನೀಡುವುದು ಸೂಕ್ತವೇ ಪ್ರಶ್ನಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಯಾವುದೇ ಆಹಾರ ಪದಾರ್ಥಗಳ ಕೃತಕ ಉತ್ಪಾದನೆ ಮತ್ತು ಮಾರಾಟಕ್ಕೆ ಈಗಾಗಲೇ ನಮ್ಮ ಕಾನೂನಿನಲ್ಲಿ ನಿಷೇಧವಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಎಂಒಯುಗೆ ಸಹಿ ಹಾಕಿ ಹೋಗಿದ್ದರು. ನಂತರ ಬಂದ ಸರ್ಕಾರಗಳು ನೈಸ್ ಕಂಪನಿ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕಿ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮತ್ತು 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಜಿಲ್ಲಾಧಿಕಾರಿಯನ್ನು ನೋಡಿಲ್ಲ. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂಬುದು ಗೊತ್ತಿಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.